ದಕ್ಷನ ಮಹಾಯಾಗ ಶಾಲೆ ಸಿದ್ಧವಾಗುತ್ತಿದೆ. ವೇದೋಚ್ಚಾರಣೆಯ ಧ್ವನಿಯಲ್ಲಿ ಯಾಗಕುಂಡಗಳು ಜ್ವಲಿಸುತ್ತಿವೆ. ಸಕಲ ದೇವತೆಗಳನ್ನು ಆಹ್ವಾನಿಸಿದ ದಕ್ಷನು ತನ್ನ ಅಹಂಕಾರದಲ್ಲಿ ಮಹಾದೇವನನ್ನು ಮಾತ್ರ ಆಹ್ವಾನಿಸಲಿಲ್ಲ. ಅವನ ಅಹಂಕಾರದ ಜ್ವಾಲೆಗಳು ಸಭಾಭವನವನ್ನು ಆವರಿಸಿದ್ದವು. ಆ ಸಭೆಯಲ್ಲಿ ದಾಕ್ಷಾಯಿನಿ ಕೋಪದಿಂದ ಕಣ್ಣೀರಿನಿಂದ ನಿಂತಿದ್ದಾಳೆ. ತಂದೆಯ ಅವಮಾನದಿಂದ ಮನಸ್ಸು ಮುರಿದ ಸತಿ ತನ್ನ ಜೀವವನ್ನು ಅರ್ಪಿಸಲು ಯಾಗಾಗ್ನಿಯತ್ತ ನಡೆಯುತ್ತಾಳೆ. ಅವಳ ಕೆಂಪು ಸುವರ್ಣದ ಉಡುಪಿನಲ್ಲಿ ಅಗ್ನಿಜ್ವಾಲೆಗಳ ಬೆಳಕು ಮಿನುಗುತ್ತಿದೆ. ಅಗ್ನಿಯ ನಡುವೆ ಅವಳ ದೇಹ ಪ್ರಕಾಶಿಸುತ್ತಿದೆ. ಆಭರಣಗಳು ಕರಗುತ್ತಿವೆ. ಕೈಲಾಸದಲ್ಲಿ ಧ್ಯಾನಸ್ಥನಾಗಿದ್ದ ಮಹಾದೇವನ ಕಣ್ಣುಗಳು ನಿಧಾನವಾಗಿ ತೆರೆಯುತ್ತವೆ. ಅವನ ಮೂರನೇ ನೇತ್ರದಿಂದ ಜ್ವಾಲೆಗಳು ಪ್ರಚಂಡವಾಗಿ ಹರಡುತ್ತವೆ. ಆಕಾಶದಲ್ಲಿ ಮಿಂಚು, ಭೂಮಿಯಲ್ಲೆಲ್ಲ ಚಂಡಮಾರುತ. ಜಗತ್ತು ನಡುಗುತ್ತದೆ. ಶಿವನ ತಾಂಡವ ಪ್ರಾರಂಭವಾಗುತ್ತಿದೆ.